ತಿಮ್ಮ ಪ್ರಸಾದ ಮಾಡ್ಸಕ್ಕೆ ಯಾರು ಒಪ್ಕತಾನೆ ಇಲ್ವಲ್ಲ. ಮೈಕು ಎಲ್ಲಾನು ಹೆಂಗ ಕೊಡಿಸ್ತೀನಿ ಅಂತ ಹೇಳಿದ್ರು. ಈ ಪೊದ್ದಕ್ಕ ಮೈಕ್ ಸೆಟ್ಗೆಲ್ಲ ದುಡ್ಡು ಕೊಡ್ತೀನಿ, ನೀವೇನ್ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳೈತೆ. ಇವಾಗ ಇವ್ರ ಹತ್ರನೇ ಬಂದ್ಬಿಟ್ಟು ನಾವು ಮತ್ತೆ ಪ್ರಸಾದಕ್ಕೆ ಕೇಳಿದ್ರೆ ಕೊಡಿಸ್ತಾರಿಲ್ಲ, ಕೊಡ್ಸಕ್ಕಿಲ್ಲ ಅಂತ ಅನ್ನಿಸ್ತದೆ. ನಾವು ಇವಕ್ಕನ ಹತ್ರನೇ ಮಾಡಿಸು ಅಂತ ಹೇಳದ್ ಬೇಡ, ಯಾರ್ಗನ ಹೇಳಿ ಒಪ್ಸು ಅಂತ ಹೇಳ್ಬೇಕು. ಅದಕ್ಕೆಲ್ಲ ಶಾನೆ ದುಡ್ಡು ಖರ್ಚಾಯ್ತದಲ್ಲ, ಒಂದ್ 8-10 ಸಾವಿರ ಆಯ್ತದಂತೆ. ಯಾರು ಒಪ್ಕೋತಾರೆ ಹೇಳು ಪ್ರಸಾದ ಎಲ್ಲ ಮಾಡ್ಸಕ್ಕೆ? ಈಗ ಏನ್ ಮಾಡದ್ಲ, ಗಣೇಶನ್ ಕೂರಿಸ್ಬಿಟ್ಟು ಆಮೇಕಿಂದ ಪ್ರಸಾದ ಕೊಡ್ಲಿಲ್ಲ ಅಂತಂದ್ರೆ ಜನ ಎಲ್ಲ ನೊಕ್ಬಿಡಕ್ಕಿಲ್ವಾ? ಕಷ್ಟ ಪಟ್ಬಿಟ್ಟು ಹೆಂಗೋ ಗಣೇಶನ್ ಎಲ್ಲಾನು ಮಾಡ್ತಾ ಇದೀವಿ, ಈಗ ಇದು ಮಾಡ್ಲಿಲ್ಲ ಅಂತಂದ್ರೆ ಹೆಂಗ್ ಹೇಳು ಪ್ರಸಾದ್ವ? ಈಗ ಯಾರು ಕೊಡ್ತಾರೆ? ನಮ್ಮೂರ್ ಪಟೇಲಪ್ಪ ಅಂತನೂ ಕೈ ಎತ್ಬಿಟ್ಟ, ಹುಷಾರಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಈಗ ನಾವ್ ಯಾರನ್ನ ಕೇಳೋದು? ನೋಡನ್ ಬಾ, ಪೊದ್ದಕ್ಕೂ ನೀನು ಕೇಳೋಣ. ಬಾ ಕೇಳನ್ ಬಾ. ಅಕ್ಕ, ಪದಕ 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 ಪದಕ. ಓ ಏನ್ಲ ತಿಮ್ಮ, ಏನ್ಲ ಮುಂಜ ಈ ಕಡೆಗೆ ಬಂದ್ಬಿಟ್ರಿ? ಏನ್ ಬೇಕಿತ್ತು? ಅದು ಗಣೇಶನ್ ಕೂರಿಸ್ತೀವಲ್ವಾ, ಅದ್ರದ್ದೇನೇ ಮಾತಾಡನಿ ಅಂತ ಹೇಳ್ಬಿಟ್ಟು ಬಂದ್ವಿ. ಅದು ಗಣೇಶನ್ ಕೂರ್ಸೋದಕ್ಕೆ ಅದು ಹೇಳ್ರಲ್ಲ ಏನಾಯ್ತು ಅಂತ. ಪೊದಕ ಪ್ರಸಾದ ಮಾಡ್ಸಕ್ಕೆ ಯಾರು ಒಪ್ಕತಾನೆ ಇಲ್ಲ. ಪ್ರಸಾದ ಮಾಡ್ಸಕ್ಕೆ ಎಲ್ರೂನುವೆ ಇಲ್ಲ ನಾವು ಕಾಸು ಕೊಡ್ತೀವಿ, 500 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾವ್ರೆ. ಅದಕ್ಕೆ ಯಾರನ್ನ ಪ್ರಸಾದ ಮಾಡಿಸಿದ್ರೆ ಸಂದಕ್ಕಿರೋದು ಅಂತ ಹೇಳ್ಬಿಟ್ಟು ಹೇಳೋಣ ಅಂತ ಬಂದೆ. ಯಾರನ್ನ ಒಪ್ಕೊಳ್ಳಂಗಿದ್ರೆ ಒಪ್ಸ್ಬೋದಕ್ಕ, ಗಣೇಶನ್ ಕೂರಿಸ್ಬಿಟ್ಟು ಪ್ರಸಾದ ಮಾಡಿಸ್ಲಿಲ್ಲ ಅಂದ್ರೆ ಸಂದಕ್ಕಿರಕ್ಕಿಲ್ಲ ನೋಡು. ನೀವು ಅವತ್ತೇ ಹೇಳಿದ್ರೆ ನಾನು ಪ್ರಸಾದ ಏನಿಯ ಮಾಡಿಸ್ತಾ ಇದ್ನ, ಮೈಕ್ ಸೆಟ್ ಬೇಡ ಅಂತ ಹೇಳಿದ್ರೆ. ಈಗ ಎಲ್ಲದಕ್ಕೂ ಕಾಸು ಬೇರೆ ನನ್ನ ತಗೋ ಶಾನೆ ಇಲ್ಲ, ಏನ್ ಮಾಡೋದು? ಅಕ್ಕ, ಗಣೇಶನ ಹಬ್ಬ ಪಕ್ಕದೂರಾಗೆಲ್ಲ ಜೋರಾಗಿ ಮಾಡ್ತಾವ್ರ ಕಣಕ್ಕ. ನಾವು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಹೆಂಗ್ ಹೇಳು? ಎಲ್ಲ ಆಡ್ಕೊಂಡು ಹೋಗ್ಬಿಡ್ತಾರ ಕಣಕ್ಕ. ಗಣೇಶನ್ ಎಲ್ಲಾನು ಆ ಅಣ್ಣಯ್ಯ ಕೊಡಿಸ್ತು ಗಣೇಶನ್ ಎಲ್ಲ. ಈಗ ಇದೊಂದೇ ಒಂದು ಪ್ರಸಾದದ ವ್ಯವಸ್ಥೆ ಒಂದ್ ಆಗ್ಬಿಟ್ರೆ ಇನ್ನೇನು ಬೇಕಿಲ್ಲ ಕಣಕ್ಕ. ನಮ್ಮೂರಾಗೆ ಪ್ರಸಾದ ಮಾಡ್ಸೋ ಅಂತ ಇವ್ರು ಯಾರವ್ರೆ? ಹಾ ಇರು, ಸರಿ ಆಯ್ತು ಬರ್ರಿ, ಯಾರ್ಗನ ಹೇಳ್ಬಿಟ್ಟು ಒಪ್ಸಿಸ್ತೀನಿ, ಬರ್ರಿ ಹೋಗೋಣ. ಸರಿ ಅಕ್ಕ. ಅಯ್ಯ, ಈ ಹೊಲ್ತಾಕ್ ಬಂದ್ರೆ 4 ಸಾಮಾನು ಇರ್ಲಿ ಅಂತ ತಂದು 50 ಸಾಮಾನೇನಿ ಆಗೋಗ್ಬಿಟ್ಟೈತೆ. ಅಯ್ಯ, ಮೊದ್ಲು ಈ ಸಾಮಾನೆಲ್ಲ ಒತ್ಕೊಂಡು ಹೋಗಿ ಮನೆಗೆ ಓಸಿ ಮಾಡೋಗ್ಬೇಕು. ತೊಳೆದು ಬೆಳಗ್ಗೆ ಸಾಕಾಗೋಗ್ಬಿಡ್ತದೆ. ಜಯಮ್ಮ, ಹೊಲ್ತಾಕ್ ಚೆನ್ನಾಗಿ ಮಾಡ್ಕೊಂಡಿದ್ದೆ ಜಯಮ್ಮ, ನೀನಂತೂ ನೋಡ್ ಪಾತ್ರೆ ಸಾಮಾನು ಅವು ಇವು ಎಲ್ಲ ಇಕ್ಕೊಬಿಟ್ಟು ಕಾಪಿ ಗಿಪಿ ಮಾಡ್ತೀಯೇನಿಲ್ಲಿ? ಮಾಡ್ದೆ ಇರ್ತೀನಿ, ಕಾಪಿ ಅಡುಗೆ ಎಲ್ಲ ಮಾಡ್ಕೊತೀವಿ ನಾವಿಲ್ಲಿ. ಅಯ್ಯೋ, ನಮ್ಮ ಹೊಲ ತಕೊಂಡು ನಮ್ಗೆ ಭಾಗ ಬಂದಾಗಿಂದನೂ ಇಲ್ಲಿ ಎಲ್ಲ ಒಸಿ ನಾನೇನೇನಿಯ ಕ್ಲೀನ್ ಮಾಡ್ಬಿಟ್ಟು ಅಡುಗೆ ಮನೆ ಥರ ಎಲ್ಲ ಮಾಡ್ಕೊಂಡಿವ್ನಿ. ಬಂದು ಹೋದಾಗ ಕಾಪಿ ಗಿಪಿ ಕಾಸ್ಕೊಂಡು ಕುಡಿಯೋಕೆ ಆಯ್ತದೆ ಅಂತ ಹೇಳ್ಬಿಟ್ಟು ಹಂಗೇನಿಯ ಈ ಕೂಲರ್ಗೆಲ್ಲ ಊಟ ತಗೊಬಿಟ್ಟು ಬಂದಿದ್ನ. ಈಗ ಅದನ್ನ ಎಲ್ಲನೂ ತೊಳೆದು ಬೆಳಗಿ ಮಾಡೋಗಿ ಎಲ್ಲ ಆರದ್ಮೇಲೆ ಹೊತ್ಕೊಂಡು ಹೋಯ್ತಿರೋದೇನೇನಿಯ. ನಮ್ಮ ಜಯಮ್ಮಂಗೆ ಏನಾಗ ಕಮ್ಮಿ? ನಮ್ಮ ಜಯಮ್ಮ ಈ ಊರಾಗೆ ಯಾರು ಇಲ್ಲ ಅಂತ ಜೀವನ ಬಾಳ್ತಾವಳೆ. ಅಂತದ್ರಾಗ ನೀನ್ ಅದೈತೆ ಇದೈತೆ ಅಂತ ಬೇರೆ ಕೇಳ್ತೀಯ. ಜಯಮ್ಮಯ್ಯೋ ನನ್ಕೊಬಿಟ್ಟಿದ್ಯಾ ಜಯಮ್ಮ ನೀನು? ಓ ಪದ್ದಿ, ಹ್ಞೂ ಜಯಮ್ಮ, ನಿನ್ನೆ ಹುಡಿಕೊಂಬಿಟ್ಟು ಬಂದೆ. ಹೊಲ್ತಾಗಿದ್ಯಾ ಅಂತ ಗೊತ್ತಾಯ್ತು, ನೆಟ್ಟಗೆ ಹಿಂಗೆ ನೀ ಬಂದ್ಬಿಟ್ಟೆ. ಹ್ಞೂ, ಹಿಂಗೆ ಕೂಲರ್ ಬಂದಿದ್ರು, ಹಂಗೆ ಹೊಸಿ ಊಟ ಎಲ್ಲ ಕೊಟ್ಬಿಟ್ಟೆ, ಹಂಗೆ ತೊಳೆದ್ಬಿಟ್ಟು ಮಡಗದೆ ಎಲ್ಲ ಸಾಮಾನುಗಳು. ಏನು ಹುಡುಗರೆಲ್ಲ ಬಂದ್ಬಿಟ್ಟವ್ರೆ, ಏನಲ್ಲ ಗಣೇಶ ಜೋರೇನ್ಲ? ಅಯ್ಯೋ, ನಿನ್ನೆ ಹುಡಿಕೊಂಬಿಟ್ಟು ಬಂದವ್ರೆ. ಊರಾಗೆ ಗಣೇಶನ್ಗೆ ಶಾನೆ ಸಹಾಯ ಮಾಡಿದವ್ರಿಗೆ ಸನ್ಮಾನ ಮಾಡ್ತಾರಂತೆ. ಅದಕ್ಕೆ ಜಯಮ್ಮಕ್ಕ ಸಹಾಯ ಮಾಡ್ತದೆ, ಜಯಮ್ಮಕ್ಕಂಗೆ ಸನ್ಮಾನ ಮಾಡ್ಬೇಕು ನಾವು ಅಂತ ಹೇಳ್ಬಿಟ್ಟು ಹುಡುಗರು ಹೇಳ್ತಾ ಇದ್ರು. ನಾನು ಅದಕ್ಕೆ ಬರ್ರಪ್ಪ ಮಾತಾಡಿವ್ರಂತೆ ಸನ್ಮಾನ ಅಂತ ಹೇಳ್ಬಿಟ್ಟು ನಾನೇನಿಯ ಕರ್ಕೊಂಬಿಟ್ಟು ಬಂದೆ. ಏನು ಈ ಜಯಮ್ಮಂಗೆ ಸನ್ಮಾನವೇ? ಅಂತದೇನ್ ಮಾಡವಳೆ ಈ ಜಯಮ್ಮ? ನಮ್ ಜಯಮ್ಮ ಏನ್ ಕಮ್ಮಿನಕ್ಕ, ಮಾಡ್ದಂಗಿತ್ತಾಳೆ. ಅಯ್ಯೋ ಜಯಮ್ಮ, ಎಷ್ಟು ರೂಪಾಯಿ ಕೊಟ್ಟೆ ಗಣೇಶನ್ಗೆ? ಗಣೇಶನ್ಗೆ 200 ರೂಪಾಯಿ ಕೊಟ್ಟಿದ್ದೀನಿ. ಅಯ್ಯೋ, 200 ರೂಪಾಯಿ ಕೊಟ್ಟಿದೀಯೇ? ಹುಡುಗರು ಜಾಸ್ತಿ ಕೊಟ್ಟಿರೋರ್ಗೆ ಎಲ್ಲ ಸನ್ಮಾನ ಮಾಡಬೇಕು ಅಂತ ಬಂದ್ರು, 200 ರೂಪಾಯಿ ಕೊಟ್ಟಿದೀಯ ನೀನು? ಹುಡುಗರೆಲ್ಲೋ ಮಿಸ್ಟೇಕ್ ಮಾಡ್ಕೊಂಡವ್ರೆ ಅಂತ ಅನ್ನಿಸ್ತದೆ. ಮೇ ಬಿ ಯಾರು ಶಾನೆ ಕೊಟ್ಟವ್ರು ಅವ್ರಿಗೆ ಸನ್ಮಾನ ಮಾಡೋದಲ್ವಾ, ಎಲ್ಲೋ ನೀನು ಅನ್ಕೊಂಡು ಬಂದ್ಬಿಟ್ಟವ್ರೆ. ಹೋಗ್ಲೇ ಬಿಡು ಜಯಮ್ಮ, ಬೇರೆ ಯಾರವನ್ನೂ ಕೊಟ್ಟಿರ್ಬೇಕು, ಅವ್ರ ತಕ್ಕೆ ನೀನು ಕಳಿಸ್ತೀನಿ ನಾನು. ಈ ಊರಾಗ ಇನ್ ಯಾರ್ಗಮ್ಮ ಸನ್ಮಾನ ಮಾಡಿಸ್ತೀರಾ? ಯಾರಮ್ಮ ಅಂತದ್ ಕೊಟ್ಬಿಟ್ಟವ್ರೆ? ಎಲ್ಲ 200-300 ರೂಪಾಯಿ ಕೊಟ್ಟಿರೋ ಶಾನೆ.
ನಾನು ಅದಕ್ಕೆ ಹುಡುಗರಿಗೆ ಹೇಳ್ದೆ ಜಯಮ್ಮಂಗೆ ನೀಯ ಮಾಡ್ರಿ ಜಯಮ್ಮನೇ ನೀಯ ಇದು ಅಂತ ಹೇಳ್ಬಿಟ್ಟು ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ. ಆದ್ರೆ ನೀ 200 ರೂಪಾಯಿ ಅಂತ ಹೇಳ್ತೀಯ. ಹೋಗ್ಲಿ ಬಿಡು ಜಯಮ್ಮ, ನಿಂಗೆ ಏನು ಕಮ್ಮಿ ಆಗೈತೆ ಜಯಮ್ಮ. ಆತ ಸುಮ್ಕೆ ನೀಯ ಗಣೇಶನ ಹಬ್ಬಕ್ಕೆ ಉಪ್ಪಿಟ್ಟು ಕೇಸರಿ ಬಾತು ಏನಾರ ಮಾಡಿಸ್ಬಿಡು. ಉಪ್ಪಿಟ್ಟು ಕೇಸರಿ ಬಾತ ಈ ಊರವ್ರಿಗೆಲ್ಲ ಹಾಕ್ಬೇಕು ಅಂದ್ರೆ 10,000 ರೂಪಾಯಿ ಮ್ಯಾಲ್ ಬೇಕಾಯ್ತದಲ್ಲ. ಜಯಮ್ಮಕ್ಕ ಉಪ್ಪಿಟ್ಟು ಕೇಸರಿ ಬಾತು ಮಾಡಿಸ್ಕೊಟ್ಬಿಡು. ಜಯಮ್ಮಂಗೇನು ಹೇಳಂಗೆ ಇಲ್ಲ ಬಿಡ್ರಲ್ಲ. ಜಯಮ್ಮ ಮಾಡಿಸ್ಕೊಟ್ಬಿಡೋದೇ ನೀ ಒಂದ್ಸಲ ಹೇಳ್ಬಿಟ್ರೆ. ಜಯಮ್ಮನ್ ಏನ್ ಅನ್ಕೊಂಡಿದ್ದೀರಾ ನೀವು? ಜಯಮ್ಮಂಗ ಅದು ಯಾವ ಲೆಕ್ಕ ಹೇಳು? ಅಯ್ಯೋ ಉಪ್ಪಿಟ್ಟು ಕೇಸರಿ ಬಾತು ಅಂದ್ರೆ ಸಾಗಕ್ಕಿಲ್ಲ ಹೇಳ್ಪದ್ದಿ. ಅದಕ್ಕೆ ಜಯಕ್ಕನೂ ಕೊಡ್ತೀನಿ ಅಂತ ಹೇಳೈತೆ. ಜಯಕ್ಕ ನೀನು ಇಬ್ರು ಸೇರ್ಕೊಂಡ್ಬೇಕಾದ್ರೆ ಮಾಡಿಸ್ರಿ. ಒಬ್ರು ಉಪ್ಪಿಟ್ಟು ಒಬ್ರು ಕೇಸರಿ ಬಾತು ಇಬ್ರು ಸೇರ್ ಮಾಡ್ಕೊಂಡು ಮಾಡಿಸ್ರಿ. ಅದ್ರಾಗೇನಂತೆ ಜಯಮ್ಮಂಗ್ ಸನ್ಮಾನ ಆಗೋದನ್ನ ನನ್ನ ಕಣ್ಣಾರೆ ನೋಡ್ಬೇಕು. ನಾನಂತೂ ಊರವರೆಲ್ಲ ಎದು ಚಪ್ಪಾಳೆ ತೊಡ್ತಾ ಇರ್ತಾರೆ. ನಮ್ಮ ಹುಡುಗರು ಶಾಲ್ಗಿರೆಲ್ಲ ತಗೊಬತ್ತಾರಂತೆ. ಎಲ್ಲ ಒದಿಸ್ಬಿಟ್ಟು ಹೂನಾರ ಹಾಕ್ಬಿಟ್ಟು ಬಕ್ಕೆ ಕೊಟ್ಬಿಟ್ಟು ಫೋಟೋ ತೆಗೀತಿದ್ರೆ ಹೆಂಗಿರ್ತೀಯ ಹೇಳು ಜಯಮ್ಮ ನೀನು? ಓ ಸಂದಕ್ಕಿರ್ತದೆ. ಮತ್ತೆ ಜಯಕ್ಕೆ ಒಪ್ಕತಾ ಆವಕ್ಕ ಏನು ಕೊಡ್ತದಂತ? ಅಯ್ಯೋ ನಾನು ಆವಕ್ಕ ಹಿಂಗೆ ಸನ್ಮಾನ ಮಾಡ್ಸಕ್ಕಿಲ್ಲ. ನೀನಲ್ವಾ, ನೀನು ಒಪ್ಪಿಸ್ಕೋಬೇಕು. ಹೇಳಿದೀನಿ ನಿಂಗೆ ಪ್ರಸಾದಕ್ಕೆ ಅಂತ. ನಾನು ಒಸಿ ಕೊಡ್ತೀನಿ ಅಂತ ಹೇಳೈತೆ. ನೀನು ಹೋಗ್ಬಿಟ್ಟು ಮಂತಾಗ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ನೀನು ಹುಡುಗರಿಗೆ ಹೆಂಗೋ ಹೇಳ್ಬಿಡು. ಉಪ್ಪಿಟ್ಟು ಕೇಸರಿ ಬಾತ ಮಾಡಿಸ್ಬಿಡು. ಹೆಂಗೋ ಹೊತ್ತಾಗೆ ಭಾನುವಾರ ರಜೆ ಇರ್ತದೆ. ಎಲ್ಲ ಉಪ್ಪಿಟ್ಟು ಕೇಸರಿ ಬಾತು ಎಲ್ಲ ತಿನ್ಕೊಂಡು ಪೂಜೆ ಮಾಡ್ಕೊಂಡು ಖುಷಿಯಾಗಿ ಕಾಲ ಕಳಿಯೋಣ. ಏನಂತೀಯ? ಹ್ಞೂ ಹಂಗೆ ಆಯ್ತು. ಏನು ಹುಡುಗರ ಸಾಲ್ಗಿಲೆಲ್ಲ ಒದಿಸ್ತೀರೇನು ಸನ್ಮಾನಕ್ಕೆ? ಬುದ್ಧಿ ನನಗೆ ಸನ್ಮಾನ ಮಾಡೋದು 4 ಫೋಟೋ ತೆಗೆದು ಹಾಕ್ಬಿಟ್ಟೆ ಅಂದರೆ ಊರಾಗಿರೋಲ್ಲ ಉರ್ಕೊಂಡು ಸತ್ತೋಗ್ಬಿಡ್ತಾರೆ. ಹಂಗೆ ಉರ್ಕೋಬೇಕು. ನೋಡ್ತಾ ಇರು. ಉಪ್ಪಿಟ್ಟು ಕೇಸರಿ ಬತ್ತಾನೆ ಮಾಡ್ಸೋಣ ಬಿಡ್ರಿ. ಎಲ್ಲೋ ಖರ್ಚು ಮಾಡ್ತೀವಂತೆ, ಇನ್ನು ಇದ್ರಾಗ ಖರ್ಚು ಮಾಡೋಕೆ ಹಾಕಿಲ್ವೇ? ಮಾಡಿಸ್ತೀನಿ ಹೇಳು. ಏನ್ರಪ್ಪಿ ಈಗ ಸಮಾಧಾನ ಆಯ್ತಾ ನಿಮಗೆ? ಜಯಮ್ಮ ಎಲ್ಲ ಮಾಡಿಸ್ಕೊಡ್ತದೆ. ಉಪ್ಪಿಟ್ಟು ಕೇಸರಿ ಬಾತು ಎಲ್ಲನೂ ಮೈಕ್ ವ್ಯವಸ್ಥೆ ಎಲ್ಲ ನಾನು ಮಾಡಿದ್ದೀನಿ. ಇನ್ನೇನಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಹೋಗಿ ಗಣೇಶನ ಕೂರ್ಸಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳಿ. ಹಂಗೆ ನಮ್ಮ ಜಯಮ್ಮಂಗೆ ಒಂದು ಶಾಲು ಹೂನಾರ ಎಲ್ಲ ತಗೊಂಬಿಟ್ಟು ಬರ್ರಿ ಸನ್ಮಾನ ಮಾಡಕ್ಕೆ. ಪಾಪ ಪ್ರಸಾದ ಕೊಡಿಸ್ತಾವಳೆ. ಓ ಸರಿ ಆಯ್ತು ತಗೊಂಬಿಟ್ಟು ಬರ್ತೀವಿ. ಮೊಯ್ಕಾಗೆಲ್ಲ ಸಂದಕ್ಕೆ ಹೋಗ್ಬೇಕಪ್ಪೋ. ಪ್ರಸಾದ ಹಾಕ್ಸ್ತಿರೋದು ನಾನೇ ಅಂತ ಹೇಳ್ಬಿಟ್ಟು ಊರ್ ಜನಕ್ಕೆಲ್ಲನೂ ಗೊತ್ತಾಗ್ಬೇಕಲ್ಲ ನಾನೇ ಪ್ರಸಾದನ ಕೊಡಿಸ್ತಿರೋದು ಅಂತ ಹೇಳ್ಬಿಟ್ಟು. ಅಯ್ಯೋ ನೀನ್ ಕೊಡಿಸ್ತಿದ್ಯಾ ಅಂತ ಹೇಳಿದ್ಮೇಲೆ ಪ್ರಚಾರ ಮಾಡಿದಂಗಿರ ಕಾಯ್ತದೇನೆ. ಊರ್ಗೇನೆ ನೀಯ ಪ್ರಚಾರ, ನೀನೇನೇ ನೀಯ ಪ್ರಸಾದ ಮಾಡಿಸ್ತಿರೋದು ಅಂತ. ಇನ್ನು ಮಾಡ್ಸಕ್ ಮುಂಚೆಯಿಂದನೇ ನೀಯ ಪ್ರಚಾರ ಆಯ್ತದೆ. ಅದೆಲ್ಲ ಗೊತ್ತಿರೋದೇನೆ ನೀಯ. ಈಗ ಸರಿ ಹೆಂಗೋ ಒಪ್ಕೊಂಡಲ್ಲ, ಹೋಗಿ ಮಾತಾಡಿ ಏನೋ ಇಬ್ರು ಇದು ಮಾಡ್ಕೊಂಡು ಪ್ರಸಾದ ಮಾಡಿಸ್ರಿ. ಸರಿನಾ? ನಮ್ಮೂರ್ ಗಣೇಶನ ಹಬ್ಬಕ್ಕೆ ನಾವೇ ಮಾಡಿಸ್ತಿಲ್ಲ ಅಂದ್ರೆ ಇನ್ನು ಯಾರು ಮಾಡಿಸ್ತಾರೆ? ಈ ಗಂಡೈಕ್ಳೆಲ್ಲ ದೇವ್ರು ಬಿದ್ಬಿಟ್ಟವ್ರ ಏನು, ಯಾರು ತಲೆಗೆ ಹಾಕತಾ ಇಲ್ಲ. ಪಾಪ ಹುಡುಗರು ಚಿಕ್ಕ ಹುಡುಗರು ಕೂರಿಸ್ತೀನಿ ಅಂತ ಹುಮ್ಮಸ್ಸಾಗಿ ಬಂದವ್ರೆ. ನಾವು ಸಹಾಯ ಮಾಡ್ಬೇಕು ತಾನೇ? ಹ್ಞೂ ನಾನು ಬೇಕಾರೆ ನಾನು ಒಂದು 2,000 ರೂಪಾಯಿ ಕೊಡ್ತೀನಿ ಪ್ರಸಾದಕ್ಕೆ ಜಯಮ್ಮ. ನೀನು ಒಬ್ಳೈನ್ ಯಾಕೆ? ನಾನು ಹಾಕ್ತೀನಿ ಮಾಡಿಸಿವಂತಿ ಒಳತಾಗೆ. ಹ್ಞೂ ಆಯ್ತು ಎಲ್ಲ ಸೇರ್ಬಿಟ್ಟರೆ ನೀ ಮಾಡ್ಸೋದು. ಆಯ್ತು ಹೇಳಕ್ಕ. ಪಾರ್ಲ ಹೋಗೋಣ. ಇನ್ನೇನು ಚಪ್ರ ಗಿಪ್ರ ಎಲ್ಲ ಹಾಕ್ಕೊಳ್ಳೋಣ ಬಾರ. ನೋಡಿ ನಾನು ಹೇಳಿದ್ದೆ ಪುದ್ದಕ್ಕ ಏನಾರ ಒಂದೊಂದು ಮಾಡೇ ಮಾಡ್ತಾರೆ ಪಿಲಾನು ಅಂತ ಹೇಳ್ಬಿಟ್ಟು ಸಣ್ಣ ಪಿಲಾನ್ ಮಾಡ್ತು. ನಡಿ ಬಾ ಹೋಗೋಣ. ನನಗಂತೂ ಹೆಂಗೆಂಗೋ ಖುಷಿ ಆಯ್ತೈತಿ. ಬಿಡು ಇನ್ನೇನು ಶಾನೆ ಖರ್ಚು ಬೀಳಕ್ಕಿಲ್ಲ. 1,000-2,000 ಹಾಕ್ತಾರೆ. ನಾನು ಜವಾಬ್ದಾರಿ ಹೊತ್ಕೊಂಡು ಉಪ್ಪಿಟ್ಟು ಕೇಸರಿ ಬಾತ್ ಎಲ್ಲ ಮಾಡಿಸ್ತೀನಿ. ಇಲ್ಲ ಅಂದರೆ ಪಲಾವುನು ಒಂಚೂರು ಸ್ವೀಟ್ ಗೀಟ್ ಏನಾರ ಮಾಡಿಸ್ತೀನಿ. ಏನೋ ಒಂದು ವ್ಯವಸ್ಥೆ ಮಾಡಿದ್ರೆ ಆಯಿತು. ಹ್ಞೂ ಜಯಮ್ಮ, ನೀನು ಮನಸ್ಸು ಮಾಡಿದ್ಮೇಲೆ ನೀನು ಮಾಡೇ ಮಾಡ್ತೀಯ ಅಂತ ನಮಗೆ ಸಂದಾಗ ಗೊತ್ತು ಬಿಡು ಜಯಮ್ಮ. ನೀನು ಮಾಡಿಸ್ತೀಯ ಬಿಡು. ಅಯ್ಯೋ ನೀನು ಮಾಡಿಸ್ಲಿಲ್ಲ ಅಂದ್ರೆ ಆಯ್ತದೆ ಅದು. ಸರಿ ನಾನು ಮಂತಕ್ಕೆ ಹೋಯ್ತೀನಿ. ಹಬ್ಬದ ಕ್ಲೀನಿಂಗ್ ಅದು ಇದು ಎಲ್ಲ ಇತ್ತು. ನೀನು ಪ್ರಸಾದ ಮಾಡಿಸೋದ್ರ ಕಡೆ ಗಮನ ಕೊಡು. ಆಯ್ತು ಹಬ್ಬ ಈ ಜಯಮ್ಮನ ಒಪ್ಸೋಷ್ಟೊತ್ತಿಗೆ ಸಾಕಾಗಿ ಹೋಗ್ಬಿಡ್ತದೆ. ಹೆಂಗೋ ಒಪ್ಕೊಂಡ್ಲಿಲ್ಲ ಸದ್ಯ ಪ್ರಸಾದ ಮಾಡಿಸ್ತೀನಿ ಅಂತ ಅಷ್ಟೇ ಸಾಕು.